ನಮಸ್ಕಾರ. ಐಂಗರ್ ಫುಡ್ಸಿಂದ ಜಯರಾಮ್. ಇವತ್ತು ಗೀತಾ ಶೇಷಾದ್ರಿಯವರ ಮನೇಲಿ ಏನೋ ಒಂದು ಐಟಮು, ಇಂಟ್ರೆಸ್ಟಿಂಗ್ ಆಗಿರೋ ಐಟಮು, ಸಾಂಪ್ರದಾಯಿಕ ಐಟಮ್ ಅಂತ ಹೇಳಿದ್ದಾರೆ. ಅಂದರೆ ಟ್ರೆಡಿಷ್ನಲ್ ಫುಡ್ಡೇ ಅದು ಮಾಡಿ ತೋರಿಸ್ತಾರೆ. ಬನ್ನಿ ಅವ್ರನ್ನೇ ಕೇಳೋಣ ಅದೇನು ಅಂತ. ನಮಸ್ಕಾರ ಮೇಡಮ್ನವರೇ, ಗೀತಾ ಶೇಷಾದ್ರಿ ಅವರೇ. ನಮಸ್ಕಾರ ಸರ್. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನು ಈ ದಿವಸ ಬೇಳೆದು ನುಚ್ಚುನುಂಡೆ ಮಾಡೋದು ತೋರಿಸ್ತಾ ಇದ್ದೀನಿ. ಸಾಂಪ್ರದಾಯಿಕವಾದ ಅಡುಗೆ. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ, ನಮ್ಮಮ್ಮ ಎಲ್ಲರೂ, ನಮ್ಮ ಅತ್ತೆ ಎಲ್ಲರೂ ಮಾಡ್ತಾಯಿದ್ರು. ಇದನ್ನು ಆರೋಗ್ಯವಾದ ಅಡುಗೆ. ಆ್ಯಕ್ಚುಲ್ ಹೇಳಬೇಕು ಅಂದರೆ ಇದಕ್ಕೆ 3 ಥರ ಬೇಳೆ ತೊಗೋಬೇಕು. ಅಲ್ಲೇ ಐಟಮ್ ಏನೇನು ಬೇಕು, ಪದಾರ್ಥಗಳು ಏನೇನು ಬೇಕು, ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ತೋರಿಸ್ತೀವಿ. ಇವಾಗ ಇದರಲ್ಲೇನು ಎಣ್ಣೆ ಇರೋದಿಲ್ಲ. ಸ್ಟೀಮ್ ಮಾಡೋದು, ಇಡ್ಲಿ ಥರ ಸ್ಟೀಮ್ ಮಾಡೋದು. ತೊಗರಿಬೇಳೆ ಈ ಥರ ಕಪ್ಪಲ್ಲಿ 3 ಕಪ್ ತೊಗೊಂಡಿದ್ದೀನಿ. ಇದು ಕಡಲೆಬೇಳೆ ಅರ್ಧ ಕಪ್ಪು, ಹೆಸರುಬೇಳೆ ಇದರಲ್ಲಿ ಅರ್ಧ ಹೆಸರುಬೇಳೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಒಂದು 2 ಗಂಟೆ ಕಾಲ ನೆನೆಸ್ಕೋಬೇಕು. 3 ಕಪ್ ಬೇಳೆ ತೊಗರಿಬೇಳೆ, ಅರ್ಧ ಕಪ್ಪು ಕಡಲೆಬೇಳೆ, 1/4 ಕಪ್ಪು ಹೆಸರುಬೇಳೆ, 3 ನೆನೆಸ್ಕೊಂಬಿಟ್ಟು 2 ಗಂಟೆ ಕಾಲ ನೆನೆಸಿಟ್ಬಿಟ್ಟು ಆಮೇಲೆ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ಇದಕ್ಕೆ 1 ಬಟ್ಲು ತೆಂಗಿನಕಾಯಿ ತೊಗೊಂಡಿದ್ದೀನಿ, 1 ಫುಲ್ ಬಟ್ಲು. ಆಮೇಲೆ ಒಂದು ಸ್ವಲ್ಪ ಶುಂಠಿ ಮತ್ತು ಉಪ್ಪು, ಇಂಗು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಮಿಕ್ಸಿನಲ್ಲಿ ಸ್ವಲ್ಪ ಬೇಳೆ ಹಾಕ್ಕೊಂಬಿಟ್ಟು ನುಣ್ಣಕ್ಕೆ ರುಬ್ಕೊಂಡ್ಬಿಡ್ಬೇಕು. ಫಸ್ಟು ಕೊತ್ತಂಬರಿ ಸೊಪ್ಪನ್ನ ಆಮೇಲೆ ಹೆಚ್ಚಾಕಬೇಕು ಸಣ್ಣಕ್ಕೆ. ಇದಿಷ್ಟನ್ನು ಹೆಚ್ಚಾಕೊಂಬಿಟ್ಟು ಇದಕ್ಕೆ ತರಿತರಿಯಾಗಿ ರುಬ್ಬಿರೋದಕ್ಕೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೈಸಾಗಿ ರುಬ್ಕೋಬೇಕು. ಒಂದು ಸ್ವಲ್ಪ ಬೇಳೆ ಹಾಕ್ಕೊಂಡು 3 ಮಿಕ್ಸ್ ಆಗಿರೋ ಬೇಳೆನ ಹಾಕ್ಕೊಂಡು ಒಂದು ಸ್ವಲ್ಪ ಕ್ವಾಂಟಿಟಿ ಈ ಥರ ಸ್ಪೂನಲ್ಲಿ 1-2 ಸ್ಪೂನ್ ಬೇಳೆ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಬಿಟ್ಟು ತೆಂಗಿನಕಾಯಿ, ಶುಂಠಿ, ಉಪ್ಪು, ಇಂಗು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದಿಷ್ಟು ಸಾಮಾನನ್ನು ನೈಸಾಗಿ ರುಬ್ಕೋಬೇಕು. ಆಮೇಲೆ ಇದು 3 ನೆನೆಸಿರ್ತೀವಲ್ಲ, ಬೇರೆ ಇರುತ್ತಲ್ಲ ಪಾತ್ರೆಯಲ್ಲಿ, ಅದನ್ನು ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ತರಿತರಿಯಾಗಿ ರುಬ್ಕೊಂಡು ಈ ನೈಸಾಗಿ ರುಬ್ಬಿರೋದನ್ನ ಮಿಕ್ಸ್ ಮಾಡಿಕೊಡೋದು. ಉಪ್ಪು, ಖಾರ, ತೆಂಗಿನಕಾಯಿ ಎಲ್ಲನೂ ಇರುತ್ತೆ ಅದರಲ್ಲಿ. ಎಲ್ಲ ರೆಡಿಯಾಗಿರೋದಕ್ಕೆ ಸಣ್ಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಅದನ್ನ ಮಿಕ್ಸ್ ಮಾಡಿಬಿಟ್ರೆ ನುಚ್ಚಿನುಂಡೆಗೆ ರೆಡಿ ಆಯಿತು. ಬೇಳೆ ತೊಗರಿಬೇಳೆದು ನುಚ್ಚಿನುಂಡೆ. ಇದು ಹೈಲಿ ನ್ಯೂಟ್ರಿಷಿಯಸ್ ಫುಡ್. ಇದು ಹೌದು, ತುಂಬ ಒಳ್ಳೆಯದು. ಇದಕ್ಕೇನು ವಯಸ್ಸೇನು ಬೇಕಿಲ್ಲ. ಅದು ಖಂಡಿತ ಮನೇಲಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗನವರು ಜೊತೆಗೆ ಡೀಪ್ ಫ್ರೈ ಬೇಡ ಅಂತಾರಲ್ಲ, ಫ್ರೈಡ್ ಐಟಮ್ಸ್ ಬೇಡ ಅಂತಾರಲ್ಲ ಜನ. ಇವಾಗ ಎಲ್ರಿಗೂ ಯೋಚನೆ ಆಗಿದೆ ಹೆಲ್ತಿ ಫುಡ್ ಅಂತಾರೆ. ಇದು ಆ್ಯಕ್ಚುಲಿ ಹೆಲ್ತಿ ಫುಡ್ಡು. ಯು ಕ್ಯಾನ್ ಕಾಲ್ ದಿಸ್ ಆಸ್ ಎ ಸೂಪರ್ ಫುಡ್ ಆಲ್ಸೋ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಮೊಸರಲ್ಲಿ ಏನು ಮಾಡ್ತೀರಾ ಮೇಡಮ್? ಮೊಸರಲ್ಲಿ ಏನಕ್ಕೆ ಅಂದರೆ ಇವಾಗ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಆಮೇಲಿಂದ ಒಂದು ಅರ್ಧ ಸ್ಪೂನು, 1 ಟೀ ಸ್ಪೂನು ಸಾಸಿವೆ, ಅಷ್ಟನ್ನು ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಸಾಸಿವೆ ನೈಸಾಗಿ ರುಬ್ಕೊಂಡ್ಬಿಟ್ಟು ಈ ಮೊಸರಲ್ಲಿ ಹಾಕ್ಬಿಡೋದು. ಅದಕ್ಕೆ ಉಪ್ಪು ಹಾಕೋದು, ಒಂಚೂರು ಅರಿಶಿನ ಹಾಕ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸಾಸಿವೆ ಒಗ್ಗರಣೆ ಹಾಕ್ಬಿಟ್ಟು ಇದು ಮಾಡಿರ್ತೀವಲ್ಲ ನುಚ್ಚುನುಂಡೆನ ಪುಟ್ದಾಗಿ ಅದನ್ನ ಅದರಲ್ಲಿ ಹಾಕ್ಬಿಡೋದು. ಅದರಲ್ಲಿ ಡೀಪಾಗಿ ಹಾಕ್ಬಿಟ್ರೆ ಅದು ಚೆನ್ನಾಗಿ ನೆಂದರೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಹೊಂದ್ಕೊಂಡು ಅದೊಂಥರ ಟೇಸ್ಟಿಯಾಗಿರುತ್ತೆ. ಇದು ಬರೀದು ಮಾಡಿರೋದು ಇವಾಗ ಮಾಡಿ ತೋರಿಸ್ತೀನಿ. ಅದಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಇದನ್ನು ಮಜ್ಜಿಗೆ ಹುಳಿದು ಹಾಗೆ ಮಜ್ಜಿಗೆ ಹುಳಿಗೆ ಹಾಕಿರೋದು ತಿನ್ನೋದು. ಬೇಕಾದ್ರೆ ತುಪ್ಪ ಬೇಡ ಅನ್ನೋರು ಹಾಗೆ ಬೇಕಾದರೂ ತಿನ್ಬೋದು. ಒಟ್ಟಲ್ಲಿ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಬಾಯಿಗೂ ಚೆನ್ನಾಗಿರುತ್ತೆ, ಬಾಡಿಗೂ ಒಳ್ಳೇದಿದು. ಇವಾಗ ಬನ್ನಿ ನೆಕ್ಸ್ಟ್ ಪ್ರೋಸೆಸ್ಸು ನೋಡೋಣ. ಸರಿಯಾಗಿ ರುಬ್ಬಿದ್ದು ಮತ್ತು ನೈಸಾಗಿ ರುಬ್ಬಿದ್ನಲ್ಲ, ಉಪ್ಪು, ಖಾರ, ಕರಿಬೇವಿನ ಸೊಪ್ಪು ಎಲ್ಲ, ಶುಂಠಿ, ಇಂಗು ಎಲ್ಲನೂ ಆ ತರಿಯಾಗಿ ರುಬ್ಬಿರೋದು ನೈಸಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದರಲ್ಲಿ ಇಟ್ಕೊಂಡಿದ್ದೀವಿ. ಈ ಇಡ್ಲಿ ಸ್ಟ್ಯಾಂಡ್ಗೆ ಈ ಥರ ಹಾಕೊಳ್ತೀರಾ? ಹಾಂ, ಇಡ್ಲಿ ಸ್ಟ್ಯಾಂಡ್ಗೆ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಎಲ್ಲ ಪ್ಲೇಟ್ಗಳು
ಈ ಥರ ಅದನ್ನು ಯಾವ ಸೈಜ್ ಬೇಕೋ ಆ ಸೈಜ್ ಮಾಡಿಕೊಂಡು ಅದು ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಕೊಂಡ್ಬಿಟ್ರೆ ಸ್ಟೀಮ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ತುಂಬ ಜನಕ್ಕೆ ಇದು ಹೊಸ್ತಲ್ಲದೆ ಇರ್ಬೋದು, ಬಟ್ ಅದನ್ನು ತಿಂದ್ರೇ ಗೊತ್ತಾಗೋದು. ಹೊಸ್ದಾಕಲ್ ನೋಡಿ, ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕಿಟ್ಟಿದ್ದಾರೆ. ಇದನ್ನು ಸ್ಟೀಮ್ ಮಾಡಲಿಕ್ಕೆ ರೆಡಿ ಇವಾಗ. ಕಡೆ ಪಪ್ಪ ನೋಡಿ, ನುಚ್ಚಿನುಂಡೆ ಹಾಕೋ ಮೊಸರು ಅಂದರೆ ಮಜ್ಜಿಗೆ ಹುಳಿ ಅಂತ ಅನ್ಕೋಬೋದು. ಅದಕ್ಕೆ ಒಗ್ಗರಣೆ ಹಾಕಿದ್ದಾರೆ. ಅದೆಲ್ಲ ಗ್ರೈಂಡ್ ಮಾಡಿ, ಕರೆಂಟ್ ಪ್ರಾಬ್ಲಮ್ ಇರೋದರಿಂದ ಅದು ಗ್ರೈಂಡಿಂಗ್ ಎಲ್ಲ ನಾವು ತೋರಿಸ್ಲಿಕ್ಕೆ ಆಗಲಿಲ್ಲ. ಕರೆಂಟ್ ಹೋದಾಗ ಅಡ್ಜಸ್ಟ್ ಮಾಡಿ ಏನೋ UPS ಅಲ್ಲೇ ಮಾಡಿಕೊಂಡ್ವಿ ಹೆಂಗೋ, ಅದರಿಂದ ಅದು ಇದಾಗಲಿಲ್ಲ, ತೋರಿಸ್ಲಿಕ್ಕಾಗಲಿಲ್ಲ. ಇವಾಗ ಇದು ಈ ಮಜ್ಜಿಗೆ ಹುಳಿನಲ್ಲಿ ಆ ನುಚ್ಚಿನುಂಡೆ ಸ್ಟೀಮ್ ಆಗ್ತಾ ಇದೆ. ಅದು ನೋಡಿ, ಇಲ್ಲಿ ಸ್ಟೀಮ್ ಆಗ್ತಾ ಇದೆ. ಅದು ಇಡ್ಲಿ ಥರ 15 ನಿಮಿಷ, ಒಂದು 15 ನಿಮಿಷ ಬೇಕಾದನ್ನು ಅದು ಕುಕ್ ಆಗಬೇಕಂದ್ರೆ ಸ್ಟೀಮ್ನಲ್ಲಿ. ಓಕೆ, ಅದು ಆದಮೇಲೆ ನೋಡೋಣ. ಏನು ಮೇಡಮ್, ರೆಡಿ ಮಾಡಿದ್ರಾ? ಆಹಾ, ಬಾಯಿನಲ್ಲಿ ನೀರು ಬರ್ತಾ ಇದೆ. ಮೌತ್ ವಾಟರಿಂಗ್ ಅಂತಾರಲ್ಲ, ಇದಕ್ಕೇನೆ. ಆಯಿತು ಸರ್, ಹೇಳಿ ಮೇಡಮ್. ಇದು ನುಚ್ಚಿನುಂಡೆ, ಇದು ತುಪ್ಪ ಹಾಕಿದ್ದೀನಿ, ಅದು ಬಿಸಿ ಇರೋದ್ರಿಂದ ಕರಗ್ತಾ ಇದೆ. ಇದು ಮಜ್ಜಿಗೆ ಹುಳಿಗೆ ಹಾಕಿರೋದು. ಒಟ್ಟು ಆ ಕಪ್ಪಲ್ಲಿ ತೋರಿಸಿದ್ನಲ್ಲ, 3 ಕಪ್ಪು ತೊಗರಿಬೇಳೆ, ಅದಕ್ಕೊಂದು ಅರ್ಧ ಕಪ್ಪು ಕಡಲೆಬೇಳೆ, 1/4 ಕಪ್ಪು ಹೆಸರುಬೇಳೆ, ಆಮೇಲೆ ತೆಂಗಿನಕಾಯಿ, ಅದೆಲ್ಲ ಗೊತ್ತಲ್ಲ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಇದೆಲ್ಲ ಹಾಕಿ ರುಬ್ಬಿ ಎಲ್ಲ ಮಾಡಿದ್ವಲ್ಲ, ಅಷ್ಟು ಕ್ವಾಂಟಿಟಿಗೆ ಈ ಥರದ್ದು ಒಂದು 50 ಪೀಸ್ ಆಗುತ್ತೆ. ಅಂದರೆ ಅದು 3 ಕಪ್ ಅಂದರೆ 1.5 ಪಾವ್. 1.5 ಪಾವ್. ಇದು ಮಜ್ಜಿಗೆ ಹುಳಿಗೆ ಒಂದು ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಇದನ್ನು ಬೇಕಾದರೆ ಬರೀ ಬೇಳೆ ಹುಳಿ ಮಾಡಿ ಅದಕ್ಕೆ ಇದನ್ನ ರೆಡಿಯಾಗಿರೋದನ್ನು ಹಾಕಿ ಒಂದು ಕುದಿ ಕುದಿಸಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದರಲ್ಲೂ ಕೇಟ್ರಿಂಗ್ನವರು ಏನೇನೋ ಕಾಂಬಿನೇಷನ್ ಮಾಡ್ತಾರೆ. ಅದು ಯಾವ್ಯಾವ ಥರನೋ ಇದು ತುಂಬ ವಿಲ್ ಮೇಕ್ ಇಟ್ ಮೋರ್ ಟೇಸ್ಟಿ. ಅದು ಇನ್ನೂ ಸ್ಪೈಸಿಯಾಗೆಲ್ಲ ಮಾಡ್ತಾರೆ. ಬಟ್ ಈ ರೀತಿ ತಿಂದರೆ ದೇಹಕ್ಕೆ ಒಳ್ಳೆಯದು. ಡೈರೆಕ್ಟಾಗಿ ಇದು ನ್ಯೂಟ್ರಿಷಿಯಸ್ ಆಗುತ್ತೆ. ಇದನ್ನು ತಿರ್ಗಾ ಫ್ರೈ ಮಾಡೋದಂತೆ ಇದು ಅದೆಲ್ಲ ಹೋಲ್ ಪರ್ಪಸ್ ಗೆಟ್ಸ್ ಡಿಫೀಟೆಡ್. ಓಕೆ, ಲೆಟ್ಸ್ ಗೆಟ್ ಗೋಯಿಂಗ್. ಅದಷ್ಟು ಬೇಳೆ ಎಲ್ಲದಕ್ಕೂ ಒಂದು 8 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದ್ರೆ ಜಾಸ್ತಿ ಹಾಕ್ಕೋಬಹುದು. ಖಾರ ನಿಮ್ಮ ಇಷ್ಟ. ಖಾರ, ಉಪ್ಪು ಖಾರ ಅವ್ರವ್ರ ಇಷ್ಟ. ನಮ್ಮನೆ ಕ್ವಾಂಟಿಟಿ, ನಮ್ಮನೇಲಿ ಹಾಕೋ ಖಾರಕ್ಕೆ 8 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಎಲ್ಲ ಹಾಕಿಲ್ಲ, ಬರೀ ಹಸಿಮೆಣಸಿನ್ಕಾಯಿ. ಇದು ನಿಮ್ಮ ಮನೇಲಿ ಮಾಡೋದು ನುಚ್ಚಿನುಂಡೆ? ಹೌದು, ನಮ್ಮ ಮನೇಲಿ ಮಾಡೋದು. ನಮ್ಮ ತಾಯಿ ಹೇಳ್ಕೊಟ್ಟಿರ್ತಾರ, ನಾನು ಮಾಡಿದ್ದು. ಎಂಡೆ ಭಾಷೆಯಲ್ಲಿ பருப்புண்டை. பருப்பு நுச்சுண்டை. ரொம்ப நாய்க்கிறனா பார்க்கறதுக்கு அப்புறம் டேஸ்ட் பண்ணலாம். சாப்பிடுங்க அப்புறம் அது. ಓಕೆ, ವಿ ಆರ್ ಜಯರಾಮ್ ಮತ್ತು ಗೀತಾ ಶೇಷಾದೇವರ ಮನೆಯಲ್ಲಿ ನೆಕ್ಸ್ಟ್ ದಿಸ್ ವಿಡಿಯೋ. ಅದು ನೆಕ್ಸ್ಟ್ ನೋಡಿ, ಇದನ್ನೆಲ್ಲ ನೀವು ಮಾಡ್ಕೊಳ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಫುಲ್ ನೋಡಿ ವಿಡಿಯೋನ, ಅವಾಗೆಲ್ಲ ಕ್ಲೀನಾಗಿ ಅರ್ಥ ಆಗುತ್ತೆ. ಕೊನೆ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದೇ ನಿಮ್ಮ ಆಶೀರ್ವಾದ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, 4 ಜನಕ್ಕೆ ತಿಳಿಸಿ. ಓಕೆ, ಹೋಯ್ತು ವರೆ ಎಲ್ಲರಿಗೂ. ಹೋಗ್ಬಿಟ್ಟು ಬರ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಜಯರಾಮ್ ಸೈನಿಂಗ್ ಆಫ್ ಫ್ರಮ್ ಅಯ್ಯಂಗಾರ್ ಫುಡ್ಸ್. ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ನಮಸ್ಕಾರ.